ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕದನ ಜೋರಾಗಿದೆ. ಹೇಗಾದ್ರೂ ಮಾಡಿ ಸಂಘಕ್ಕೆ ಮೂಗುದಾರ ಹಾಕಬೇಕು ಅಂತ ಕಾಂಗ್ರೆಸ್ ಕಾಯ್ತಾ ಇದೆ. ಆದರೆ ಕೊನೆಗೂ ಆರ್ಎಸ್ಎಸ್ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗ್ರಹಿಸಿ ಈಗ ಪ್ರತಿಕ್ರಿಯೆಯನ್ನ ನೀಡಿದೆ. ಕೈಪಡೆ ವಿರುದ್ಧ ಕಿಡಿಕಾರಿದೆ. ಈ ಕುರಿತು ಒಂದು ಡಿಟೇಲ್ ವರದಿ, ಬನ್ನಿ ನೋಡೋಣ. ಆರ್ಎಸ್ಎಸ್ ನಿಷೇಧದ ಪ್ರಯತ್ನ 3 ಬಾರಿ ವಿಫಲ. ಖರ್ಗೆಗೆ ದತ್ತಾತ್ರೇಯ ಹೊಸಬಾಳೆ ತಿರುಗೇಟು. ದೇಶದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಕದನ ಜೋರಾಗಿದೆ. ಆರ್ಎಸ್ಎಸ್ ಅನ್ನ ದೇಶದ ಜನರೇ ಒಪ್ಪಿಕೊಂಡಿದ್ದಾರೆ. ಆರ್ಎಸ್ಎಸ್ ನಿಷೇಧಿಸುವ ಕಾಂಗ್ರೆಸ್ನ 3 ಪ್ರಯತ್ನ ವಿಫಲವಾಗಿದೆ. ಪ್ರತಿ ಸಲ ಜನ ಬೆಂಬಲ, ಕೋರ್ಟ್ ಆದೇಶದ ಆನೆ ಬಲ ನಮಗೆ ಸಿಕ್ಕಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಟಕ್ಕರ್ ಕೊಟ್ಟಿದ್ದಾರೆ. अभी बैन करना चाहिए ऐसे कहने वाले एक प्रमुख नेता पहले उन्होंने 3 बार प्रयत्न भी किए थे. उसको समाज ने क्या कहा, न्यायालय ने क्या कहा, क्या मिला उससे, और ये सब होने के बाद भी संघ का कार्य आगे बढ़ता गया. और बैन करना चाहिए ना, उसका कोई कारण होता है. मुझे इच्छा हो गई इसलिए बैन करना चाहिए, ऐसे थोड़ी होता है. ಆರ್ಎಸ್ಎಸ್ ಸಾಮ್ರಾಜ್ಯ ಹೇಗಿದೆ ಅಂತ ನೋಡೋದಾದ್ರೆ ದೇಶದ ಪ್ರಧಾನಿ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಎಲ್ಲರೂ ಕೂಡ ಆರ್ಎಸ್ಎಸ್ನವರೇ. ಇದೇ ಆರ್ಎಸ್ಎಸ್ ದೇಶದಲ್ಲಿ ದೊಡ್ಡ ಸಾಮ್ರಾಜ್ಯ ಹೊಂದಿದೆ. ಆರ್ಎಸ್ಎಸ್ನ 60,000 ಶಾಖೆಗಳಿವೆ. ಆರ್ಎಸ್ಎಸ್ನಲ್ಲಿ ಬರೋಬ್ಬರಿ 60 ಲಕ್ಷ ಸ್ವಯಂ ಸೇವಕರಿದ್ದಾರೆ. ಬರೋಬ್ಬರಿ 30,000ಕ್ಕೂ ಹೆಚ್ಚು ವಿದ್ಯಾಮಂದಿರಗಳಿವೆ. ಆ ವಿದ್ಯಾಮಂದಿರಗಳಲ್ಲಿ 30 ಲಕ್ಷ ಪ್ರಾಧ್ಯಾಪಕರಿದ್ದಾರೆ. 30,000 ವಿದ್ಯಾಮಂದಿರಗಳಲ್ಲಿ 50 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ಎಬಿವಿಪಿ ಸದಸ್ಯರಿದ್ದಾರೆ. ಬರೋಬ್ಬರಿ 10 ಕೋಟಿಗೂ ಅಧಿಕ ಬಿಜೆಪಿ ಸದಸ್ಯರಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಗುಡುಗಿದ ಸಿದ್ದರಾಮಯ್ಯ. ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು ಹೊರಟಿದ್ದಾರೆ. ಇಂಥ ದುಷ್ಟತನಗಳ ವಿರುದ್ಧ ಹೊಸ ತಲೆಮಾರು ಧ್ವನಿ ಎತ್ತಬೇಕು. ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಆದರೆ ಈ ಹಿಂದೆ ಇಂದಿರಾ ಗಾಂಧಿಗೂ ಆಗದ ಕೆಲಸವನ್ನ ಸಿದ್ದು ಸರ್ಕಾರ ಅದೇಗೆ ಮಾಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕದನ ಜೋರಾಗಿದೆ. ಹೇಗಾದ್ರೂ ಮಾಡಿ ಸಂಘಕ್ಕೆ ಮೂಗುದಾರ ಹಾಕಬೇಕು ಅಂತ ಕಾಂಗ್ರೆಸ್ ಕಾಯ್ತಾ ಇದೆ. ಆದರೆ ಕೊನೆಗೂ ಆರ್ಎಸ್ಎಸ್ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗ್ರಹಿಸಿ ಈಗ ಪ್ರತಿಕ್ರಿಯೆಯನ್ನ ನೀಡಿದೆ. ಕೈಪಡೆ ವಿರುದ್ಧ ಕಿಡಿಕಾರಿದೆ. ಈ ಕುರಿತು ಒಂದು ಡಿಟೇಲ್ ವರದಿ, ಬನ್ನಿ ನೋಡೋಣ. ಆರ್ಎಸ್ಎಸ್ ನಿಷೇಧದ ಪ್ರಯತ್ನ 3 ಬಾರಿ ವಿಫಲ. ಖರ್ಗೆಗೆ ದತ್ತಾತ್ರೇಯ ಹೊಸಬಾಳೆ ತಿರುಗೇಟು. ದೇಶದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಕದನ ಜೋರಾಗಿದೆ. ಆರ್ಎಸ್ಎಸ್ ಅನ್ನ ದೇಶದ ಜನರೇ ಒಪ್ಪಿಕೊಂಡಿದ್ದಾರೆ. ಆರ್ಎಸ್ಎಸ್ ನಿಷೇಧಿಸುವ ಕಾಂಗ್ರೆಸ್ನ 3 ಪ್ರಯತ್ನ ವಿಫಲವಾಗಿದೆ. ಪ್ರತಿ ಸಲ ಜನ ಬೆಂಬಲ, ಕೋರ್ಟ್ ಆದೇಶದ ಆನೆ ಬಲ ನಮಗೆ ಸಿಕ್ಕಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಟಕ್ಕರ್ ಕೊಟ್ಟಿದ್ದಾರೆ. अभी बैन करना चाहिए ऐसे कहने वाले एक प्रमुख नेता पहले उन्होंने 3 बार प्रयत्न भी किए थे. उसको समाज ने क्या कहा, न्यायालय ने क्या कहा, क्या मिला उससे, और ये सब होने के बाद भी संघ का कार्य आगे बढ़ता गया. और बैन करना चाहिए ना, उसका कोई कारण होता है. मुझे इच्छा हो गई इसलिए बैन करना चाहिए, ऐसे थोड़ी होता है. ಆರ್ಎಸ್ಎಸ್ ಸಾಮ್ರಾಜ್ಯ ಹೇಗಿದೆ ಅಂತ ನೋಡೋದಾದ್ರೆ ದೇಶದ ಪ್ರಧಾನಿ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಎಲ್ಲರೂ ಕೂಡ ಆರ್ಎಸ್ಎಸ್ನವರೇ. ಇದೇ ಆರ್ಎಸ್ಎಸ್ ದೇಶದಲ್ಲಿ ದೊಡ್ಡ ಸಾಮ್ರಾಜ್ಯ ಹೊಂದಿದೆ. ಆರ್ಎಸ್ಎಸ್ನ 60,000 ಶಾಖೆಗಳಿವೆ. ಆರ್ಎಸ್ಎಸ್ನಲ್ಲಿ ಬರೋಬ್ಬರಿ 60 ಲಕ್ಷ ಸ್ವಯಂ ಸೇವಕರಿದ್ದಾರೆ. ಬರೋಬ್ಬರಿ 30,000ಕ್ಕೂ ಹೆಚ್ಚು ವಿದ್ಯಾಮಂದಿರಗಳಿವೆ. ಆ ವಿದ್ಯಾಮಂದಿರಗಳಲ್ಲಿ 30 ಲಕ್ಷ ಪ್ರಾಧ್ಯಾಪಕರಿದ್ದಾರೆ.
30,000 ವಿದ್ಯಾಮಂದಿರಗಳಲ್ಲಿ 50 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ಎಬಿವಿಪಿ ಸದಸ್ಯರಿದ್ದಾರೆ. ಬರೋಬ್ಬರಿ 10 ಕೋಟಿಗೂ ಅಧಿಕ ಬಿಜೆಪಿ ಸದಸ್ಯರಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಗುಡುಗಿದ ಸಿದ್ದರಾಮಯ್ಯ. ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು ಹೊರಟಿದ್ದಾರೆ. ಇಂಥ ದುಷ್ಟತನಗಳ ವಿರುದ್ಧ ಹೊಸ ತಲೆಮಾರು ಧ್ವನಿ ಎತ್ತಬೇಕು. ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಆದರೆ ಈ ಹಿಂದೆ ಇಂದಿರಾ ಗಾಂಧಿಗೂ ಆಗದ ಕೆಲಸವನ್ನ ಸಿದ್ದು ಸರ್ಕಾರ ಅದೇಗೆ ಮಾಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕದನ ಜೋರಾಗಿದೆ. ಹೇಗಾದ್ರೂ ಮಾಡಿ ಸಂಘಕ್ಕೆ ಮೂಗುದಾರ ಹಾಕಬೇಕು ಅಂತ ಕಾಂಗ್ರೆಸ್ ಕಾಯ್ತಾ ಇದೆ. ಆದರೆ ಕೊನೆಗೂ ಆರ್ಎಸ್ಎಸ್ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗ್ರಹಿಸಿ ಈಗ ಪ್ರತಿಕ್ರಿಯೆಯನ್ನ ನೀಡಿದೆ. ಕೈಪಡೆ ವಿರುದ್ಧ ಕಿಡಿಕಾರಿದೆ. ಈ ಕುರಿತು ಒಂದು ಡಿಟೇಲ್ ವರದಿ, ಬನ್ನಿ ನೋಡೋಣ. ಆರ್ಎಸ್ಎಸ್ ನಿಷೇಧದ ಪ್ರಯತ್ನ 3 ಬಾರಿ ವಿಫಲ. ಖರ್ಗೆಗೆ ದತ್ತಾತ್ರೇಯ ಹೊಸಬಾಳೆ ತಿರುಗೇಟು. ದೇಶದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಕದನ ಜೋರಾಗಿದೆ. ಆರ್ಎಸ್ಎಸ್ ಅನ್ನ ದೇಶದ ಜನರೇ ಒಪ್ಪಿಕೊಂಡಿದ್ದಾರೆ. ಆರ್ಎಸ್ಎಸ್ ನಿಷೇಧಿಸುವ ಕಾಂಗ್ರೆಸ್ನ 3 ಪ್ರಯತ್ನ ವಿಫಲವಾಗಿದೆ. ಪ್ರತಿ ಸಲ ಜನ ಬೆಂಬಲ, ಕೋರ್ಟ್ ಆದೇಶದ ಆನೆ ಬಲ ನಮಗೆ ಸಿಕ್ಕಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಟಕ್ಕರ್ ಕೊಟ್ಟಿದ್ದಾರೆ. अभी बैन करना चाहिए ऐसे कहने वाले एक प्रमुख नेता, पहले उन्होंने 3 बार प्रयत्न भी किए थे. उसको समाज ने क्या कहा, न्यायालय ने क्या कहा, क्या मिला उससे, और ये सब होने के बाद भी संघ का कार्य आगे बढ़ता गया. और बैन करना चाहिए ना, उसका कोई कारण होता है. मुझे इच्छा हो गई इसलिए बैन करना चाहिए, ऐसे थोड़ी होता है. ಆರ್ಎಸ್ಎಸ್ ಸಾಮ್ರಾಜ್ಯ ಹೇಗಿದೆ ಅಂತ ನೋಡೋದಾದ್ರೆ ದೇಶದ ಪ್ರಧಾನಿ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಎಲ್ಲರೂ ಕೂಡ ಆರ್ಎಸ್ಎಸ್ನವರೇ. ಇದೇ ಆರ್ಎಸ್ಎಸ್ ದೇಶದಲ್ಲಿ ದೊಡ್ಡ ಸಾಮ್ರಾಜ್ಯ ಹೊಂದಿದೆ. ಆರ್ಎಸ್ಎಸ್ನ 60,000 ಶಾಖೆಗಳಿವೆ. ಆರ್ಎಸ್ಎಸ್ನಲ್ಲಿ ಬರೋಬ್ಬರಿ 60 ಲಕ್ಷ ಸ್ವಯಂ ಸೇವಕರಿದ್ದಾರೆ. ಬರೋಬ್ಬರಿ 30,000ಕ್ಕೂ ಹೆಚ್ಚು ವಿದ್ಯಾಮಂದಿರಗಳಿವೆ. ಆ ವಿದ್ಯಾಮಂದಿರಗಳಲ್ಲಿ 30 ಲಕ್ಷ ಪ್ರಾಧ್ಯಾಪಕರಿದ್ದಾರೆ. 30,000 ವಿದ್ಯಾಮಂದಿರಗಳಲ್ಲಿ 50 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ಎಬಿವಿಪಿ ಸದಸ್ಯರಿದ್ದಾರೆ. ಬರೋಬ್ಬರಿ 10 ಕೋಟಿಗೂ ಅಧಿಕ ಬಿಜೆಪಿ ಸದಸ್ಯರಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಗುಡುಗಿದ ಸಿದ್ದರಾಮಯ್ಯ. ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು ಹೊರಟಿದ್ದಾರೆ. ಇಂಥ ದುಷ್ಟತನಗಳ ವಿರುದ್ಧ ಹೊಸ ತಲೆಮಾರು ಧ್ವನಿ ಎತ್ತಬೇಕು. ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಆದರೆ ಈ ಹಿಂದೆ ಇಂದಿರಾ ಗಾಂಧಿಗೂ ಆಗದ ಕೆಲಸವನ್ನ ಸಿದ್ದು ಸರ್ಕಾರ ಅದೇಗೆ ಮಾಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕದನ ಜೋರಾಗಿದೆ. ಹೇಗಾದ್ರೂ ಮಾಡಿ ಸಂಘಕ್ಕೆ ಮೂಗುದಾರ ಹಾಕಬೇಕು ಅಂತ ಕಾಂಗ್ರೆಸ್ ಕಾಯ್ತಾ ಇದೆ. ಆದರೆ ಕೊನೆಗೂ ಆರ್ಎಸ್ಎಸ್ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗ್ರಹಿಸಿ ಈಗ ಪ್ರತಿಕ್ರಿಯೆಯನ್ನ ನೀಡಿದೆ. ಕೈಪಡೆ ವಿರುದ್ಧ ಕಿಡಿಕಾರಿದೆ. ಈ ಕುರಿತು ಒಂದು ಡಿಟೇಲ್ ವರದಿ, ಬನ್ನಿ ನೋಡೋಣ. ಆರ್ಎಸ್ಎಸ್ ನಿಷೇಧದ ಪ್ರಯತ್ನ 3 ಬಾರಿ ವಿಫಲ. ಖರ್ಗೆಗೆ ದತ್ತಾತ್ರೇಯ ಹೊಸಬಾಳೆ ತಿರುಗೇಟು. ದೇಶದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಕದನ ಜೋರಾಗಿದೆ. ಆರ್ಎಸ್ಎಸ್ ಅನ್ನ ದೇಶದ ಜನರೇ ಒಪ್ಪಿಕೊಂಡಿದ್ದಾರೆ. ಆರ್ಎಸ್ಎಸ್ ನಿಷೇಧಿಸುವ ಕಾಂಗ್ರೆಸ್ನ 3 ಪ್ರಯತ್ನ ವಿಫಲವಾಗಿದೆ. ಪ್ರತಿ ಸಲ ಜನ ಬೆಂಬಲ, ಕೋರ್ಟ್ ಆದೇಶದ ಆನೆ ಬಲ ನಮಗೆ ಸಿಕ್ಕಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಟಕ್ಕರ್ ಕೊಟ್ಟಿದ್ದಾರೆ.
अभी बैन करना चाहिए ऐसे कहने वाले एक प्रमुख नेता पहले उन्होंने 3 बार प्रयत्न भी किए थे। उसको समाज ने क्या कहा, न्यायालय ने क्या कहा, क्या मिला उससे, और ये सब होने के बाद भी संघ का कार्य आगे बढ़ता गया। और बैन करना चाहिए ना, उसका कोई कारण होता है, मुझे इच्छा हो गई तो बैन करना चाहिए, ऐसे थोड़ी होता है। ಆರ್ಎಸ್ಎಸ್ ಸಾಮ್ರಾಜ್ಯ ಹೇಗಿದೆ ಅಂತ ನೋಡೋದಾದ್ರೆ ದೇಶದ ಪ್ರಧಾನಿ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ ಎಲ್ಲರೂ ಕೂಡ ಆರ್ಎಸ್ಎಸ್ನವರೇ. ಇದೇ ಆರ್ಎಸ್ಎಸ್ ದೇಶದಲ್ಲಿ ದೊಡ್ಡ ಸಾಮ್ರಾಜ್ಯ ಹೊಂದಿದೆ. ಆರ್ಎಸ್ಎಸ್ನ 60,000 ಶಾಖೆಗಳಿವೆ. ಆರ್ಎಸ್ಎಸ್ನಲ್ಲಿ ಬರೋಬ್ಬರಿ 60 ಲಕ್ಷ ಸ್ವಯಂ ಸೇವಕರಿದ್ದಾರೆ. ಬರೋಬ್ಬರಿ 30,000ಕ್ಕೂ ಹೆಚ್ಚು ವಿದ್ಯಾಮಂದಿರಗಳಿವೆ. ಆ ವಿದ್ಯಾಮಂದಿರಗಳಲ್ಲಿ 30 ಲಕ್ಷ ಪ್ರಾಧ್ಯಾಪಕರಿದ್ದಾರೆ. 30,000 ವಿದ್ಯಾಮಂದಿರಗಳಲ್ಲಿ 50 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ಎಬಿವಿಪಿ ಸದಸ್ಯರಿದ್ದಾರೆ. ಬರೋಬ್ಬರಿ 10 ಕೋಟಿಗೂ ಅಧಿಕ ಬಿಜೆಪಿ ಸದಸ್ಯರಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಗುಡುಗಿದ ಸಿದ್ದರಾಮಯ್ಯ. ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು ಹೊರಟಿದ್ದಾರೆ. ಇಂಥ ದುಷ್ಟತನಗಳ ವಿರುದ್ಧ ಹೊಸ ತಲೆಮಾರು ಧ್ವನಿ ಎತ್ತಬೇಕು. ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಆದರೆ ಈ ಹಿಂದೆ ಇಂದಿರಾ ಗಾಂಧಿಗೂ ಆಗದ ಕೆಲಸವನ್ನ ಸಿದ್ದು ಸರ್ಕಾರ ಅದೇಗೆ ಮಾಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.